ಮನೆಗಳ ಅಪ್ಲಿಕೇಶನ್ನು 16ನೇ ಇಸ್ವಿಯೊಳಗೆ ಕರೆದ್ರು. ಆವಾಗ 1106 ಮನೆಗಳಿಗೆ ಮನೆಗಳನ್ನು ಕೊಡಬೇಕಾಗಿತ್ತು. ಆ 1106 ಮನೆಗಳಲ್ಲಿ 10 ವರ್ಷ ಆಯ್ತು. ಈಗ 10 ವರ್ಷದಿಂದ ಇನ್ನೂವರೆಗೂ 8 ವರ್ಷ ಆಗಿ 9ನೇ ವರ್ಷ ಇನ್ನೂವರೆಗೂ ಮನೆಗಳನ್ನು ಕೊಡ್ತಾ ಇಲ್ಲ. ಈಗ 9 ತಿಂಗಳಿಂದ ನಮ್ಮ ಹೋರಾಟದ ನಂತರ 108 ಮನೆಗಳನ್ನು ಅವರು ರೆಡಿ ಮಾಡಿದ್ದಾರೆ. ಅದರಾಗ ಒಂದು 75-80 ಕೊಟ್ಟಿದ್ದಾರೆ. ಈಗ 75 ಮನೆಗಳನ್ನು ಕೊಟ್ಟಿದ್ದಾರೆ. ಈ ಮನೆಗಳನ್ನು ಬಹಳಷ್ಟು ವಿಳಂಬ ಆಗ್ತಾ ಇದೆ. ಈಗ 2018ರಲ್ಲಿ ಸ್ಥಗಿತ ಆಗಿ 2018ರಲ್ಲಿ ವರ್ಕ್ ಚಾಲೂ ಮಾಡಿ 20ರಲ್ಲಿ ಸ್ಥಗಿತ ಆಗಿದ್ದು ಕಂಟಿನ್ಯೂ ವರ್ಕ್ನ ಸ್ಥಗಿತ ಆಗಿದೆ. ಈಗ ನಾವು ನಮ್ಮ ಹೋರಾಟ ನಂತರ ಒಂದು 5-6 ಮಂದಿ ತೊಗೊಂಡು ಅದು ಸ್ವಲ್ಪ ಮಟ್ಟಿಗೆ ವರ್ಕ್ ಮಾಡಿ 108 ಮನೆಗಳು ರೆಡಿ ಮಾಡಿದರು. ಅದರಾಗ ಒಂದು 75 ಮನೆಗಳನ್ನು ಕೊಟ್ಟಿದ್ದಾರೆ. ಈಗ ನಾವು ಹೇಳೋದೇನು, 1106 ಮಂದಿಯಲ್ಲಿ ಇನ್ನೂ 998 ಮನೆಗಳನ್ನು ಕೊಡಬೇಕಾಗಿದೆ. ಅವರು ಆ ಮನೆಗಳನ್ನು ಆದಷ್ಟು ಬೇಗ ದಾಂಡೇಲಿ ಜನತೆ ಎಲ್ಲ ಬಡ ಜನ ಇದ್ದಾರೆ. ಅವರು SC ST ಜನರಲ್ 70,000 50,000 ಅಮೌಂಟ್ ತುಂಬಿದ್ದಾರೆ. ಅವರು ತುಂಬಿ ಈಗ ದಾರಿ ಕಾಯ್ತಾ ಇದ್ದಾರೆ. ಅವರು ಇನ್ನೂ ಯಾವಾಗ ಕೊಡ್ತಾರಂಥೇಳಿ ಅವರಿಗೆ ನ್ಯಾಯ ಸಿಗಬೇಕು. ಆದಷ್ಟು ಬೇಗ ಮನೆಗಳು ಸಿಗಬೇಕು ಅವರಿಗೆ. ಆ ದೃಷ್ಟಿಯಲ್ಲಿ ಈ ಒಂದು ಸರ್ಕಾರ, ಕರ್ನಾಟಕ ಗೃಹ ಮಂಡಳಿ, ನಗರಸಭೆ ಇವರೆಲ್ಲರೂ ಕೂಡಿ ಅವರಿಗೆ ಆದಷ್ಟು ಬೇಗ ಮನೆಗಳನ್ನು ರೆಡಿ ಮಾಡಿ ಕೊಡಬೇಕಂತ ಹೇಳಿ ನಮ್ಮ ದಾಂಡೇಲಿ ಸಮಗ್ರ ಹೋರಾಟ ಸಮಿತಿಯಿಂದ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಈಗ ಅವರು ಆದಷ್ಟು ಬೇಗ ಮನೆಗಳನ್ನು ಕೊಡಲೇ ಇಲ್ಲ ಅಂತಂದರೆ ಈಗ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಉಗ್ರ ಸ್ವರೂಪದ ಹೋರಾಟ ಮಾಡಬೇಕಾಗುತ್ತದೆ. ಈಗೂ ಕೂಡ ಅವರು 23ಕ್ಕೆ ಅಂತ ಹೇಳಿದರು. ಈ ಪೋಸ್ಟ್ಪೋನ್ ಮಾಡಿ 26ಕ್ಕೇನೋ ಸಭೆ ಇಟ್ಕೊಂಡಾರ. ಆ ಸಭೆಯಲ್ಲಿ ಯೋಗ್ಯ ನಿರ್ಣಯ ತಗೊಂಡು ಮನೆಗಳ ಕೆಲಸ ಸ್ಟಾರ್ಟ್ ಆದ್ರೆ ಅಡ್ಡಿ ಇಲ್ಲ ಅಂತಂದರೆ ನಾವು ಈ ಹೋರಾಟವನ್ನು ಉಗ್ರಗೊಳಿಸ್ತೇವೆ ಅನ್ನುವಂಥ ಮಾತನ್ನು CMC ಒಳಗೆ ನಾವು ಎಲ್ಲರೂ ಕೂಡಿ ದಾಂಡೇಲಿ ಸಮಗ್ರ ಹೋರಾಟ ಸಮಿತಿ ವತಿಯಿಂದ ಎಷ್ಟು ಮಂದಿ ಫಲಾನುಭವಿಗಳಿದ್ದಾರೆ, ನಿವೇಶನದವರು ಇರ್ಬೋದು ಮತ್ತು ನಮ್ಮ G+ ಮನೆಗಳ ಫಲಾನುಭವಿಗಳಿರ್ಬೋದು, ಎಲ್ಲರೂ ಸೇರಿ ದಾಂಡೇಲಿ ನಗರಸಭೆಯಲ್ಲಿ ನಾವು ಹೋರಾಟ ಮಾಡಬೇಕಾಗುತ್ತದೆ. ಅದಕ್ಕೆ ಆದಷ್ಟು ಅವರು ಎಚ್ಚೆತ್ತುಕೊಂಡು ಈ ಒಂದು ಕೆಲಸಗಳನ್ನು ಬೇಗನೆ ಕೈಗೆತ್ತಿಕೊಂಡು ಈ ನಮ್ಮ ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರಿಸಬೇಕು ಅನ್ನುವಂಥ ಆಗ್ರಹವನ್ನು ಕರ್ನಾಟಕ ಹೌಸಿಂಗ್ದವರಿಗೆ, ನಗರಸಭೆಯವರಿಗೆ, ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ.